ನಿಮ್ಮ ಮಕ್ಕಳಿಗೆ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಬೇಕಾ? ನಿಮ್ಮದು FID ಇರಬೇಕು. ನಿಮಗೆ ಬ್ಯಾಂಕಲ್ಲಿ ಬೆಳೆ ಸಾಲ ಬೇಕಾ? FID ಬೇಕು. ನಿಮಗೆ ಹಾಲಿನ ಪ್ರೋತ್ಸಾಹಧನ ಬೇಕಾ? FID ಕಂಪಲ್ಸರಿ. ಈಗಂತೂ ನಿಮಗೆ ಬೆಳೆಗೆ ಗೊಬ್ಬರ ತರೋದಕ್ಕೂ FID ಬೇಕು. ನೀವು ರೈತರು ಅಥವಾ ಕೃಷಿ ಕಾರ್ಮಿಕರಾಗಿದ್ರೆ ನಿಮ್ದು FID ಅಥವಾ ಫ್ರೂಟ್ಸ್ ರಿಜಿಸ್ಟ್ರೇಷನ್ ID ಇರಲೇಬೇಕು. ಯಾಕಂದ್ರೆ ಕರ್ನಾಟಕ ಸರ್ಕಾರ ರೈತರಿಗೆ ಅಥವಾ ಕೃಷಿ ಕಾರ್ಮಿಕರಿಗೆ ತಯಾರಿಸುವ ಪ್ರತಿ ಯೋಜನೆಗೂ FID ಕೇಳುತ್ತೆ. ನಮಸ್ಕಾರ, ನಾನ್ ಟೆಕ್ಕಿಬಿ. ಬನ್ನಿ, ಇವತ್ತು ನಾನು ನಿಮ್ದು FID ಇದೆಯೋ ಇಲ್ವೋ ಹೇಗೆ ಚೆಕ್ ಮಾಡೋದು, ಇರದಿದ್ರೆ ನೀವೇ ಹೇಗೆ FIDಗೆ ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಹಾಕೋದು, ಡಾಕ್ಯುಮೆಂಟ್ಸ್ ಏನೇನು ಬೇಕು ಎಲ್ಲ ವಿವರಿಸ್ತೀನಿ. FID ಚೆಕ್ ಮಾಡೋದಕ್ಕೆ ಮೊದಲಿಗೆ ಗೂಗಲ್ ನಲ್ಲಿ ಫ್ರೂಟ್ಸ್ ID ಅಂತ ಸರ್ಚ್ ಮಾಡಿ. ಇಲ್ಲಿ ಬರೋ ಮೊದಲ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಫ್ರೂಟ್ಸ್ ಪೋರ್ಟಲ್ ಓಪನ್ ಆಗುತ್ತೆ. ಇಲ್ಲಿ ಮೂಲೆಯಲ್ಲಿ ಸಿಟಿಜನ್ ಲಾಗಿನ್ ಅಂತ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ. ಆಗ ಈ ರೀತಿ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಲಾಗಿನ್ ಮಾಡೋಕ್ಕಿಂತ ಮೊದಲು ನಾವು ರಿಜಿಸ್ಟರ್ ಮಾಡಿ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೋಬೇಕು. ಅದಕ್ಕೆ ಇಲ್ಲಿ ಮೂರನೇ ಆಯ್ಕೆ ಸಿಟಿಜನ್ ರಿಜಿಸ್ಟ್ರೇಷನ್ ಅಂತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಈ ರೀತಿ ಆಧಾರ್ KYC ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಆಧಾರ್ ನಂಬರ್ ಹಾಕಿ ಆಧಾರ್ಗೆ ಲಿಂಕ್ ಇರೋ ಮೊಬೈಲ್ಗೆ ಬಂದ OTP ಕೊಟ್ಟು ಪ್ರೊಸೀಡ್ ಮಾಡಿ. ಈ ರೀತಿ ನಿಮ್ಮ ನೇಮ್ ಬರುತ್ತೆ. ಇಲ್ಲಿ ಕೆಳಗೆ ನಿಮ್ಮ ಮೊಬೈಲ್ ನಂಬರ್ ಟೈಪ್ ಮಾಡಿ ಪ್ರೊಸೀಡ್ ಮಾಡಿದ್ರೆ ಮೊಬೈಲ್ ಒಂದು OTP ಬರುತ್ತೆ. ಅದನ್ನ ಕೊಟ್ಟು ವ್ಯಾಲಿಡೇಟ್ ಮಾಡಿದ್ರೆ ಈ ರೀತಿ ಪಾಸ್ವರ್ಡ್ ಸೆಟ್ ಮಾಡೋ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಒಂದು ಪಾಸ್ವರ್ಡ್ ಸೆಟ್ ಮಾಡ್ಕೊಂಡ್ರೆ ನಿಮ್ಮ ರಿಜಿಸ್ಟ್ರೇಷನ್ ಮುಗೀತು. ಈಗ ನಿಮ್ಮ FID ಚೆಕ್ ಮಾಡೋದಕ್ಕೆ ಮತ್ತೆ ಲಾಗಿನ್ ಪೇಜ್ಗೆ ಬಂದು ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಗೂ ಪಾಸ್ವರ್ಡ್ ಹಾಕಿ ಕ್ಯಾಪ್ಚಾ ಟೈಪ್ ಮಾಡಿ ಲಾಗಿನ್ ಕೊಡಿ. ಮತ್ತೊಂದು OTP ಬರುತ್ತೆ, ಅದನ್ನ ಹಾಕಿ ಕ್ಯಾಪ್ಚಾ ಕೊಟ್ಟು ಲಾಗಿನ್ ಆಗಿ. ಲಾಗಿನ್ ಮಾಡಿದ ತಕ್ಷಣ ಈ ರೀತಿ ಹೋಮ್ ಪೇಜ್ ಬರುತ್ತೆ. ಇಲ್ಲಿ ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಆನ್ಲೈನ್ ರಿಜಿಸ್ಟ್ರೇಷನ್ ಅಂತ ಮೊದಲ ಆಪ್ಷನ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಆಗ ಈಗಾಗಲೇ ನಿಮ್ಮ FID ಇದ್ರೆ ಈ ರೀತಿ FID ನಂಬರ್ ಜೊತೆಗೆ ಉಳಿದ ಡೀಟೇಲ್ಸ್ ಎಲ್ಲ ಬರುತ್ತೆ. ಈ ಎಲ್ಲಾ ಡೀಟೇಲ್ಸ್ ಬಂದ್ರೆ ಆಯ್ತು, ನೀವು ಹೊಸದಾಗಿ FIDಗೆ ಅಪ್ಲೈ ಮಾಡಬೇಕಾಗಿಲ್ಲ. ಅಕಸ್ಮಾತ್ ನಿಮ್ಮದು FID ಇರದಿದ್ರೆ ಈ ರೀತಿ ನ್ಯೂ ಫಾರ್ಮರ್ ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗುತ್ತೆ. ಈ ರೀತಿ ಪೇಜ್ ಓಪನ್ ಆದ್ರೆ ನಿಮ್ಮದು FID ಇಲ್ಲ ಅಂತಲೇ ಅರ್ಥ. ಈ ರೀತಿ ಪೇಜ್ ಬಂದಾಗ ಹೊಸ FIDಗೆ ಅಪ್ಲೈ ಮಾಡೋದನ್ನೇ ಈಗ ಮುಂದೆ ನೋಡೋಣ. ಈ ಮೊದಲ ಕಾಲಮ್ ನಲ್ಲಿ ನಿಮ್ಮ ನೇಮ್ ಆಧಾರ್ ಕಾರ್ಡ್ ಇಂದ ತಗೊಂಡಿರುತ್ತೆ. ಉಳಿದ ಕಾಲಂಗಳನ್ನ ನೀವು ಭರ್ತಿ ಮಾಡಬೇಕು. ಮೊದಲಿಗೆ ಇಲ್ಲಿ ಕನ್ನಡದಲ್ಲಿ ಹೆಸರು ಟೈಪ್ ಮಾಡಿ. ನಂತರ ಇಲ್ಲಿ ಡೇಟ್ ಆಫ್ ಬರ್ತ್ ಹಾಕಿದ್ರೆ ಈ ಏಜ್ ಕಾಲಮ್ ತಾನೇ ಫಿಲ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಜೆಂಡರ್ ಸೆಲೆಕ್ಟ್ ಮಾಡಿ. ಈ ಐಡೆಂಟಿಫೈಯರ್ ಕಾಲಮ್ ನಲ್ಲಿ ಅರ್ಜಿದಾರರು ಪುರುಷರಾಗಿದ್ರೆ ಸನ್ ಆಫ್ ಸೆಲೆಕ್ಟ್ ಮಾಡಿ. ಮದುವೆಯಾದ ಮಹಿಳೆಗೆ ವೈಫ್ ಆಫ್, ಮದುವೆಯಾಗದ ಮಹಿಳೆಗೆ ಡಾಟರ್ ಆಫ್ ಸೆಲೆಕ್ಟ್ ಮಾಡಿ. ಈ ಐಡೆಂಟಿಫೈಯರ್ ಕಾಲಮ್ ನಲ್ಲಿ ಸನ್ ಆಫ್ ಅಥವಾ ಡಾಟರ್ ಆಫ್ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಅರ್ಜಿದಾರರ ತಂದೆಯ ಹೆಸರನ್ನ ಕನ್ನಡದಲ್ಲಿ ಟೈಪ್ ಮಾಡಿ. ಒಂದು ವೇಳೆ ಐಡೆಂಟಿಫೈಯರ್ ಕಾಲಮ್ ನಲ್ಲಿ ವೈಫ್ ಆಫ್ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಅರ್ಜಿದಾರರ ಗಂಡನ ಹೆಸರು ಟೈಪ್ ಮಾಡಿ. ಇಲ್ಲಿ ಅದೇ ಹೆಸರನ್ನ ಮತ್ತೆ ಇಂಗ್ಲಿಷ್ ನಲ್ಲಿ ಟೈಪ್ ಮಾಡಿ. ನೀವು ಲಾಗಿನ್ ಮಾಡುವಾಗ ಹಾಕಿದ್ದ ಮೊಬೈಲ್ ನಂಬರ್ ಇಲ್ಲಿ ಬಂದಿರುತ್ತೆ. ಇಲ್ಲಿ ಲ್ಯಾಂಡ್ಲೈನ್ ನಂಬರ್ ಇದ್ರೆ ಹಾಕ್ಬೋದು, ಇಲ್ದಿದ್ರೆ ಖಾಲಿ ಬಿಡ್ಬೋದು. ಇಷ್ಟಾದ ನಂತರ ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಇದು ಪ್ಲೇಸ್ ಆಫ್ ರೆಸಿಡೆನ್ಸ್ ಸೆಕ್ಷನ್. ಇಲ್ಲಿ ನೀವು ವಾಸ ಇರೋ ಜಿಲ್ಲೆ, ತಾಲೂಕು, ಹೋಬಳಿ ಹಾಗೂ ಊರು ಸೆಲೆಕ್ಟ್ ಮಾಡಿಕೊಂಡು ಈ ಭಾಗದಲ್ಲಿ ನಿಮ್ಮ ವಿಳಾಸ ಹಾಕಬೇಕು. ಆ ನಂತರ ಇಲ್ಲಿ ಅಪ್ರೂವಿಂಗ್ ಡಿಪಾರ್ಟ್ಮೆಂಟ್ ಸೆಲೆಕ್ಟ್ ಮಾಡ್ಕೋಬೇಕು. ನಾವು ಕೃಷಿ ಉದ್ದೇಶಕ್ಕೆ FID ಮಾಡ್ತಾ ಇರೋದ್ರಿಂದ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಸೆಲೆಕ್ಟ್ ಮಾಡ್ಕೋತೀನಿ. ಇದಾದ ನಂತರ ಕೆಳಗೆ ಸ್ಕ್ರೋಲ್ ಮಾಡಿ. ಇಲ್ಲಿ ನಿಮ್ದು ಕೃಷಿ ಭೂಮಿ ಇದ್ರೆ ಲ್ಯಾಂಡ್ ಸ್ಟೇಟಸ್ ನಲ್ಲಿ ವಿತ್ ಲ್ಯಾಂಡ್ ಅಂತ ಮೊದಲಿರೋ ಆಪ್ಷನ್ ಆಯ್ಕೆ ಮಾಡ್ಕೋಬೇಕು. ಭೂಮಿ ಎಲ್ಲ ನಾವು ಕೃಷಿ ಕಾರ್ಮಿಕರು ಅಥವಾ ಹಾಲು ಉತ್ಪಾದಕರು ಸರ್ಕಾರದ ಪ್ರೋತ್ಸಾಹಧನಕ್ಕೆ FID ಬೇಕನ್ನೋದಾದ್ರೆ ವಿತೌಟ್ ಲ್ಯಾಂಡ್ ಅಂತಲೂ ಸೆಲೆಕ್ಟ್ ಮಾಡ್ಕೋಬಹುದು. ಮಾಡ್ಕೊಂಡ್ರ ಸ್ಕ್ರೋಲ್ ಮಾಡಿ. ಈಗ ಈ ಅದರ್ಸ್ ಡೀಟೇಲ್ಸ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಮೇಲಿನ ಮೂರರಲ್ಲಿ ಒಂದನ್ನು ಆಯ್ಕೆ ಮಾಡಿದ್ರೆ ಕಾಸ್ಟ್ ಸರ್ಟಿಫಿಕೇಟ್ RD ನಂಬರ್ ಕೇಳುತ್ತೆ. ಅದರ್ಸ್ ಸೆಲೆಕ್ಟ್ ಮಾಡಿದ್ರೆ ಏನು ಕೇಳಲ್ಲ. ನಿಮ್ಮದು ಕಾಸ್ಟ್ ಸರ್ಟಿಫಿಕೇಟ್ ಇದ್ರೆ ನಿಮ್ಮ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಂಡು RD ನಂಬರ್ ಹಾಕಿ. ಇರ್ದಿದ್ರೆ ಅದರ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಏನು ತೊಂದರೆ ಆಗಲ್ಲ. ಇದಾಯ್ತಾ? ಇಲ್ಲಿ ಪಕ್ಕಕ್ಕೆ ಬನ್ನಿ. ಈ ಫಾರ್ಮರ್ ಟೈಪ್ ನಲ್ಲಿ ಮೂರರಲ್ಲಿ ನಿಮ್ಗೆ ಯಾವ್ದು ಅಪ್ಲೈ ಆಗುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಅಂಗವಿಕಲರಾಗಿದ್ರೆ ಎಸ್ ಅಂತ ಕೊಡಿ, ಇಲ್ದಿದ್ರೆ ನೋ ಕೊಡಿ. ಇಲ್ಲಿ ಅಲ್ಪಸಂಖ್ಯಾತ ಸಮುದಾಯದವರು ಎಸ್ ಕೊಡಿ, ಉಳಿದವರು ನೋ ಕೊಡಿ. ಅದಾದ ನಂತರ ಇಲ್ಲಿ ಐಡೆಂಟಿಫಿಕೇಶನ್ ಡೀಟೇಲ್ಸ್ ನಲ್ಲಿ ಇದ್ರೆ ವೋಟರ್ ಹಾಗೂ ರೇಷನ್ ಕಾರ್ಡ್ ನಂಬರ್ ಹಾಕಿ, ಇಲ್ದಿದ್ರೆ ನೋ ಸೆಲೆಕ್ಟ್ ಮಾಡ್ಕೊಂಡು ಸ್ಕ್ರೋಲ್ ಮಾಡಿ. ನೆಕ್ಸ್ಟ್ ಆಪ್ಷನ್ ಓನರ್ ಲ್ಯಾಂಡ್ ಡೀಟೇಲ್ಸ್. ಇದು ನೀವು ಮೇಲೆ ವಿತ್ ಲ್ಯಾಂಡ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಮಾತ್ರ ಬರುತ್ತೆ. ವಿತೌಟ್ ಲ್ಯಾಂಡ್ ಅವರಿಗೆ ಈ ಆಪ್ಷನ್ ಬರಲ್ಲ. ಈಗ ಕೃಷಿ ಭೂಮಿ ಇರೋರು ಆ ಭೂಮಿಯ ಜಿಲ್ಲೆ, ತಾಲೂಕು, ಹೋಬಳಿ ಹಾಗೂ ಗ್ರಾಮ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಸರ್ವೆ ನಂಬರ್ ಟೈಪ್ ಮಾಡಿ. ಈ ಗೆಟ್ ಸರ್ನಾಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಸರ್ನಾಕ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಸರ್ನಾಕ್ ಸಾಮಾನ್ಯವಾಗಿ ಸ್ಟಾರ್ ಇರುತ್ತೆ, ಕೆಲವೊಂದು ಭೂಮಿದು ಬೇರೆ ಇರುತ್ತೆ. ನಿಮ್ಮ ಪಹಣಿಯಲ್ಲಿ ಸರಿಯಾಗಿ ನೋಡಿಕೊಂಡು ಸೆಲೆಕ್ಟ್ ಮಾಡಿಕೊಂಡು ಗೆಟ್ ಹಿಸ್ಸಾ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ನೆಕ್ಸ್ಟ್ ನಿಮ್ಮ ಭೂಮಿಯ ಹಿಸ್ಸಾ ಸೆಲೆಕ್ಟ್ ಮಾಡಿಕೊಂಡು ಗೆಟ್ ಓನರ್ಸ್ ಮೇಲೆ ಕ್ಲಿಕ್ ಮಾಡಿ.
ನೀವು ಸೆಲೆಕ್ಟ್ ಮಾಡಿದ ಹಿಸ್ಸಾದಲ್ಲಿ ಒಬ್ಬರಿಗಿಂತ ಹೆಚ್ಚು ಜನರ ಹೆಸರು ಇದ್ರೆ ಎಲ್ಲರ ಹೆಸರು ಈ ಲಿಸ್ಟ್ ಅಲ್ಲಿ ಶೋ ಆಗುತ್ತೆ. ನಿಮ್ದು ಒಬ್ಬರದೇ ಇದ್ರೆ ಒಂದೇ ಹೆಸರು ಬರುತ್ತೆ. ಈ ಲಿಸ್ಟ್ ಅಲ್ಲಿ ಎಷ್ಟು ಹೆಸರು ಬಂದ್ರು ನೀವು ಬರೀ ನಿಮ್ಮ ಹೆಸರಿನ ಮುಂದಿರೋ ಈ ಆಡ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಆಗ ಈ ರೀತಿ ಲ್ಯಾಂಡ್ ಆಡ್ ಆಗುತ್ತೆ. ಹೀಗೆ ನಿಮ್ಮ ಒಂದಕ್ಕಿಂತ ಹೆಚ್ಚು ಪಹಣಿಗಳಿದ್ರೆ ಮತ್ತೆ ಇಲ್ಲಿ ಸರ್ವೆ ನಂಬರ್ ಹಾಕಿ ಗೆಟ್ ಸರ್ನಾಕ್ ಮಾಡಿ ಹಿಸ್ಸಾ ಸೆಲೆಕ್ಟ್ ಮಾಡ್ಕೊಂಡು ಗೆಟ್ ಓನರ್ಸ್ ಕೊಟ್ಟು ಮೊದಲಿನ ರೀತಿಯೇ ಅವನ್ನು ಆಡ್ ಮಾಡ್ಕೊಳ್ಳಿ. ಇಲ್ಲೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ ನಿಮ್ದು ಕರ್ನಾಟಕದ ಎಷ್ಟು ಕಡೆ ಭೂಮಿ ಇದೆಯೋ ಎಲ್ಲವನ್ನು ಈಗಲೇ ಆಡ್ ಮಾಡಿ. ಓಕೆ, ಎಲ್ಲ ಸರ್ವೆಗಳನ್ನು ಆಡ್ ಮಾಡಿದ್ರಲ್ಲ, ನಮ್ಮ ಕಸ್ಟಮರ್ದು ಒಂದೇ ಪಹಣಿ ಇದೆ. ಸೊ ನಾವೀಗ ಇಲ್ಲಿ ಭೂಮಿ ಯಾವ ವಿಧದ್ದು ಅಂತ ಸೆಲೆಕ್ಟ್ ಮಾಡ್ಕೊಂಡು ಸ್ಕ್ರೋಲ್ ಮಾಡ್ತೀವಿ. ಇಲ್ಲಿ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಅಂದ್ರೆ ಅಕೌಂಟ್ ನಂಬರ್ ಟೈಪ್ ಮಾಡಿ, ಬ್ಯಾಂಕ್ ನೇಮ್, ಬ್ಯಾಂಕ್ ಡಿಸ್ಟ್ರಿಕ್ಟ್ ಹಾಗೂ ಬ್ರಾಂಚ್ ಸೆಲೆಕ್ಟ್ ಮಾಡ್ಕೋಬೇಕು. ಆಗ ಇಲ್ಲಿ IFSC ಕೋಡ್ ತಾನೇ ಪ್ಯಾಚ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಅಡ್ರೆಸ್ ಪ್ರೂಫ್ಗೆ ಒಂದು ಡಾಕ್ಯುಮೆಂಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಅದರ್ಸ್ ಸೆಲೆಕ್ಟ್ ಮಾಡಿಕೊಂಡು ಡಾಕ್ಯುಮೆಂಟ್ ನೇಮ್ ಇದ್ದಲ್ಲಿ ಆಧಾರ್ ಕಾರ್ಡ್ ಅಂತ ಟೈಪ್ ಮಾಡಿ ಮುಂದೆ ಆಧಾರ್ ನಂಬರ್ ಹಾಕ್ತೀನಿ. ಈ ನಂಬರ್ ಹಾಕಲೇಬೇಕಂತ ಏನಿಲ್ಲ, ಆದರೆ ಕೆಲವು ಕಡೆ FID ಅಪ್ರೂವ್ ಮಾಡುವಾಗ ಸುಮ್ಮನೆ ಜೀವ ತಿಂತಾರೆ, ಹಾಗಾಗಿ ಹಾಕ್ತಿದ್ದೀನಿ. ನಂತರ ಇಲ್ಲಿ ನಿಮ್ಮ ವಿಳಾಸ ಮತ್ತೊಮ್ಮೆ ಟೈಪ್ ಮಾಡಿ. ಅದಾದ ನಂತರ ಇಲ್ಲೊಂದು 50 KB ಕಡಿಮೆ ಸೈಜ್ನಲ್ಲಿ ನಿಮ್ದೊಂದು ಫೋಟೋ ಅಪ್ಲೋಡ್ ಮಾಡಿ. ಫೋಟೋ ಅಪ್ಲೋಡ್ ಮಾಡಿದ್ರೆ ಇಲ್ಲಿ ಕ್ಯಾಪ್ಚಾ ಫಿಲ್ ಮಾಡಿ ಸೆಂಡ್ OTP ಮಾಡಿ. ನೀವು ರಿಜಿಸ್ಟರ್ ಮಾಡಿದ ನಂಬರ್ಗೆ OTP ಬರುತ್ತೆ. ಬಂದ OTP ಇಲ್ಲಿ ಫಿಲ್ ಮಾಡಿ ಮತ್ತೊಮ್ಮೆ ಕ್ಯಾಪ್ಚಾ ಹಾಕಿ ಸೇವ್ ಆ್ಯಂಡ್ ಫಾರ್ವರ್ಡ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ನಿಮಗೊಂದು FID ನಂಬರ್ ಜನರೇಟ್ ಆಗಿ ನಿಮ್ಮ ಕೃಷಿ ಭೂಮಿ ಇರೋ ಹೋಬಳಿಯ ಕೃಷಿ ಆಫೀಸ್ಗೆ ಅಪ್ರೂವಲ್ ಹೋಗುತ್ತೆ. ಇಲ್ಲಿ ಓಕೆ ಕ್ಲಿಕ್ ಮಾಡಿದ ತಕ್ಷಣ ಈ ಫಾರ್ಮರ್ ಕನ್ಸೆಂಟ್ ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡ್ತಾ ಬಂದು ಈ ಚೆಕ್ ಬಾಕ್ಸ್ಗೆ ಕ್ಲಿಕ್ ಮಾಡಿ ಈ ಸೈನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಈ ಸೈನ್ ಪೇಜ್ ಬರುತ್ತೆ. ಇಲ್ಲಿ ನಿಮ್ಮ ಆಧಾರ್ ನಂಬರ್ ಹಾಕಿ ಗೆಟ್ OTP ಕೊಡಿ. ಆಗ ಆಧಾರ್ಗೆ ಲಿಂಕ್ ಇರೋ ನಂಬರ್ಗೆ ಒಂದು OTP ಬರುತ್ತೆ. ಅದನ್ನ ಇಲ್ಲಿ ಕೊಟ್ಟು ಸಬ್ಮಿಟ್ ಮಾಡಿ. ಈ ರೀತಿ ಈ ಸೈನ್ ಸಕ್ಸಸ್ಫುಲ್ ಅಂತ ಬಂದ್ರೆ ನಿಮ್ಮ ಅಪ್ಲಿಕೇಶನ್ ಮುಗೀತು. ಇಲ್ಲಿ ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟ್ರೇಷನ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡ್ಬೋದು. ದಾಟ್ಸ್ ಇಟ್ ಗೈಸ್. ವಿಡಿಯೋ ಹೆಲ್ಪ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಅಗತ್ಯ ಇದ್ದವರಿಗೆ ಶೇರ್ ಮಾಡಿ. ಇದೇ ರೀತಿ ಮತ್ತಷ್ಟು ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ. ನಮಸ್ಕಾರ.